ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟ್ರಿಪ್ ಟು ಮಲ್ನಾಡ್. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಶ್ರುತಿ. ಮಲ್ನಾಡ್ ಹುಡುಗಿ ಇವತ್ತು ಮಲ್ನಾಡ್ ಹೋಗ್ತಾ ಇಲ್ಲ, ಬಟ್ ಮಲ್ನಾಡ್ ಅಷ್ಟೇ ಫೇಮಸ್ ಆಗಿರೋ ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಕರ್ನಾಟಕದಲ್ಲಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಜಸ್ಟ್ 200 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿಂದ. ಒನ್ ಆಫ್ ದ ಮೇಜರ್ ಟೂರಿಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಇದು ಸೆಂಟರ್ ಆಫ್ ದ ಪಾರ್ಟ್ ಆಫ್ ಕರ್ನಾಟಕನೂ ಹೌದು ಇದು. ಸೊ ಕೋಟೆಗಳ ನಾಡು ಅಂತಲೂ ಕರೀತಾರೆ. ಸೊ ಆಬ್ವಿಯಸ್ಲಿ ನಾನು ಕೋಟೆಗಳ ನಾಡು ಅಂದಾಗ ಎಲ್ಲರಿಗೂ ಗೊತ್ತಾಗಿದೆ, ನಾವು ಇವತ್ತು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಸೊ ಅನದರ್ 3 days ನಾವು ಚಿತ್ರದುರ್ಗದಲ್ಲಿದ್ದು ಪ್ರತಿಯೊಂದು ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡಿ ಅದರದ್ದೆಲ್ಲ ವೀಡಿಯೋಸ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಟ್ಲೀಸ್ಟ್ ಇನ್ 1 month ಎವ್ರಿ ವೀಕ್ ನಿಮಗೆ ಚಿತ್ರದುರ್ಗ ಸೀರೀಸು ಕಂಟಿನ್ಯೂಸ್ ಆಗಿ ಬರುತ್ತೆ. ಚಿತ್ರದುರ್ಗ ಫೋರ್ಟ್ಗೆ ನಿಮಗೆ ಮಾರ್ನಿಂಗ್ 6 o'clock ಟು ಈವ್ನಿಂಗ್ 6 o'clock ಎಂಟ್ರಿ ಇರುತ್ತೆ. ಸೊ ಬೆಸ್ಟ್ ಟೈಮ್ ಅಂದರೆ ನೀವು ಮಾರ್ನಿಂಗ್ ಟೈಮ್ ವಿಸಿಟ್ ಮಾಡೋದು. ಸೊ 0 to 15 years ಏನೂ ಚಾರ್ಜ್ ಮಾಡಲ್ಲ, ಎಂಟ್ರಿ ಟಿಕೆಟ್ ಇರಲ್ಲ. ಎಬೋವ್ 15 years 25 rupees ಕೊಟ್ಟು ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ. ಇನ್ ಕೇಸ್ ಫಾರಿನರ್ಸ್ ಏನಾದರೂ ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ 300 rupees ಅವ್ರಿಗೆ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ 25 rupees ಕೊಟ್ಬಿಟ್ಟು ಟಿಕೆಟ್ ತೊಗೊಬೇಕಾಗುತ್ತೆ. ಸೊ ಪ್ರೊಫೆಷನಲ್ ಕ್ಯಾಮ್ರಾಗಳು ಅಥವಾ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಇಲ್ಲಿ ಅಲೋ ಮಾಡಲ್ಲ, ಎಸ್ಪೆಷಲಿ ಡ್ರೋನ್ ಅಂತೂ ಇಲ್ಲಿ ಅಲೋ ಮಾಡಲ್ಲ. ಸೊ ಫೋಟೋಸ್ ತೊಗೊಬೇಕು, ವಿಡಿಯೋ ತೊಗೋಬೇಕು ಅಂತ ಹೇಳಿದ್ರೆ ಬೆಟರು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ಕೊಳೋದು. ಸೊ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಾಗ ಎಂಟ್ರಿ ಟಿಕೆಟು ನಾವು ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡು ಒಳಗಡೆ ಹೋಗಿದ್ವಿ. ಬಟ್ ಈ ಟೈಮ್ ನಾವು ವಿಸಿಟ್ ಮಾಡಿದಾಗ ಅಂದರೆ ಗಣೇಶ ಹಬ್ಬ ಟೈಮಲ್ಲಿ ನಾವು ವಿಸಿಟ್ ಮಾಡಿದಾಗ QR ಸ್ಕ್ಯಾನ್ ಕೋಡ್ ಇಟ್ಟಿದ್ರು. ಸೊ ಈ ಸ್ಕ್ಯಾನ್ ಕೋಡಲ್ಲಿ ನಾವು ಸ್ಕ್ಯಾನ್ ಮಾಡಿಕೊಂಡು ಟಿಕೆಟ್ ತೊಗೊಂಡು ಅದನ್ನು ಅಲ್ಲಿರೋ ಸೆಕ್ಯೂರಿಟಿಗೆ ಟಿಕೆಟ್ ತೋರಿಸಿ ಒಳಗಡೆ ಹೋಗಬೇಕಿತ್ತು. ಸೊ ಟಿಕೆಟ್ ಬುಕ್ ಮಾಡೋದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ವ್ಯಾಲಿಡ್ ID ಕಾರ್ಡು ತುಂಬ ಮ್ಯಾಂಡೇಟ್ರಿ ಆಗುತ್ತೆ. ಎಂಟ್ರೆನ್ಸಲ್ಲೇ ಫಸ್ಟ್ ನಿಮಗೊಂದು ಚಿಕ್ಕದೊಂದು ಪಾಂಡ್ ಕಾಣುತ್ತೆ. ಈ ಪಾಂಡ್ ಏನು ಕಾಣ್ತಾ ಇದೆ, ಈ ಪಾಂಡ್ ರಾಜರ ಕಾಲದಲ್ಲಿ ಇಲ್ಲಿ ನೀರು ಶೇಖರಣೆ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಹಾಗೆ ಗೋಡೆ ಮೇಲೆ ಇಲ್ಲಿ ಹಾವಿನ ಚಿತ್ರ ಇದೆ. ಈ ಹಾವಿನ ಚಿತ್ರ ಏನು ಇಂಡಿಕೇಶನ್ ತೋರಿಸುತ್ತೆ ಅಂತ ಹೇಳಿದ್ರೆ ಕೋಟೆ ಒಳಗಡೆ ನಿಮಗೆ ಹೋಗೋದಕ್ಕೆ ಅದು ಹಾವು ಹೇಗೆ ಹೋಗುತ್ತೆ ಜಿಗ್ಜ್ಯಾಗ್ ಆಗಿ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇಯ್ನ್ ಆಗಿ ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಶತ್ರುಗಳು ಬಂದರೆ ರೋಡ್ ಸ್ಟ್ರೈಟ್ ಆಗಿದ್ರೆ ಒಂದೇ ಸರಿ ಅವರು ಅಟ್ಯಾಕ್ ಮಾಡ್ಬೋದು. ಸೊ ಜಿಗ್ಜ್ಯಾಗ್ ಆಗಿದ್ರೆ ಶತ್ರುಗಳು ಬರೋ ಅಷ್ಟರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ದಾರೆ. ಈ ಚಿತ್ರದುರ್ಗ ಸಿಟಿ 7 ಸುತ್ತಿನ ಕೋಟೆ ಅಂತಲೂ ಕರೀತಾರೆ. ಸೊ ಇದಕ್ಕೆ 5 ಎಂಟ್ರೆನ್ಸ್ ಇದೆ. ಸೊ 5 ಎಂಟ್ರೆನ್ಸಲ್ಲಿ ಆಲ್ರೆಡಿ 2 ಎಂಟ್ರೆನ್ಸು ಸಿಟಿಯಾಗಿ ಕನ್ವರ್ಟ್ ಆಗಿದೆ. ಅಂದರೆ ಅಲ್ಲಿ ಇವಾಗ ಚಿತ್ರದುರ್ಗ ಟೌನು ಬಂದು ಹೋಗಿದೆ. ಇನ್ನು ಉಳಿದಿರೋ 3 ಎಂಟ್ರೆನ್ಸಲ್ಲಿ ಒಂದನ್ನು ರಂಗಾಯಣ ಬಾಗಿಲು ಅಂತಾರೆ, ಇನ್ನೊಂದು ಗಾರೆ ಬಾಗಿಲು ಅಂತಾರೆ, ಇನ್ನು ಲಾಸ್ಟ್ನೇ ಇದು ಕಾಮಣ್ಣನ ಬಾಗಿಲು ಅಂತ ಹೇಳಿದ್ರೆ ನಾವು ಇವಾಗ ಏನು ಒಳಗಡೆ ಎಂಟ್ರಿ ಕೊಟ್ರಿ ಫೋರ್ಟ್ಗೆ ಅದನ್ನೇ ಕಾಮಣ್ಣನ ಬಾಗಿಲು ಅಂತ ಹೇಳಿ ಕರೀತಾರೆ. ಇವಾಗ ಇಲ್ಲಿ ಮೇಯ್ನ್ ಏನು ಎಂಟ್ರೆನ್ಸ್ ಕಾಣ್ತಾ ಇದೆ ಇದು ಮೇಯ್ನ್ ಎಂಟ್ರೆನ್ಸು. ಸೊ ಇದು ಓನ್ಲಿ ಹಬ್ಬದ ಟೈಮಲ್ಲಿ ರಾಜು ಬರೋ ಟೈಮಲ್ಲಿ ಮಾತ್ರ ಓಪನ್ ಇರ್ತಿತ್ತಂತೆ, ಬೇರೆ ಟೈಮಲ್ಲೆಲ್ಲ ಇದನ್ನು ಕ್ಲೋಸ್ ಮಾಡಿಟ್ಟಿರ್ತಿದ್ದಂತೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಬಾಗಿಲಿದೆ, ಅದನ್ನು ಡೈಲಿ ಸೈನಿಕರಿಗೆ ಕಾಮನ್ ಮ್ಯಾನ್ಗಳಿಗೆ ಓಡಾಡೋದಕ್ಕೆ ಈ ಕೋಟೆದು ಚಿಕ್ಕ ಬಾಗಿಲನ್ನ ಮಾತ್ರ ಓಪನ್ ಇಟ್ಟಿರ್ತಿದ್ರಂತೆ ಇಲ್ಲಿ.
ಇನ್ನು ಈ ಚಿತ್ರದುರ್ಗ ಕೋಟೆನ ಕಟ್ಟೋದಕ್ಕೆ 211 ಇಯರ್ಸ್ ತೊಗೊಂಡಿದೆಯಂತೆ ಟೋಟಲು. ಈ 211 ಇಯರ್ಸಲ್ಲಿ 14 ಜನ ರಾಜರು ಆಳ್ವಿಕೆ ನಡೆಸಿದಾರಂತೆ. ಅವರವರ ಆಳ್ವಿಕೆಯಲ್ಲಿ ಎಷ್ಟೆಷ್ಟು ಆಗುತ್ತೆ ಕೋಟೆನ ಇಂಪ್ರೂವ್ ಮಾಡೋದಕ್ಕೆ ಅಷ್ಟಷ್ಟು ಮಾಡಿದ್ದಾರೆ. ಸೊ 2500 ಎಕರ್ಸ್ ಇದೆಯಂತೆ ಕಂಪ್ಲೀಟಾಗಿ ಈ ಕೋಟೆನ ನಾವು ನೋಡ್ಕೊಂಬರ್ಬೇಕು ಅಂದರೆ 32 ಕಿಲೋಮೀಟರ್ ಆಗುತ್ತಂತೆ ಟೋಟಲಾಗಿ. ಸೊ ಮಿನಿಮಮ್ ಒನ್ ಟೈಮ್ ನಾವು ಫುಲ್ ಕೋಟೆನ ಕವರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ 3 ಡೇಸ್ ಬೇಕಾಗುತ್ತೆ ಇಲ್ಲಿ. ಸೊ ಹಾಗೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿ ಒಂದು ಆಯಿಲ್ ಟ್ಯಾಂಕ್ ಇದೆ. ಇದನ್ನು ರಾಜರ ಕಾಲದಲ್ಲಿ ಆಯಿಲ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಇದು ಟೋಟಲು 9 ಫೀಟು ಡೀಪ್ ಇದೆ, ಜೊತೆಗೆ 12 ಫೀಟ್ ಲಾಂಗ್ ಇದೆ. ಇದರಲ್ಲಿ ರಾಜರ ಕಾಲದಲ್ಲಿ ಹೊಂಗೆ ಎಣ್ಣೆ ಜೊತೆಗೆ ಬೇವಿನ ಎಣ್ಣೆ, ಹರಳೆಣ್ಣೆ ಇದನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ರಂತೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಕರೆಂಟ್ ಬಂದಿದ್ದೆ 1902ರಲ್ಲಿ. ಸೊ ಅಲ್ಲಿ ತನಕ ಇಲ್ಲಿ ಏನಕ್ಕೆ ಕೋಟೆಗೆ ಬೇಕಾಗುತ್ತೆ ಎಣ್ಣೆ ಅದನ್ನೆಲ್ಲನೂ ಇಲ್ಲಿ ಸ್ಟೋರ್ ಮಾಡ್ತಿದ್ರಂತೆ. ಯಾಕೆಂದರೆ ಒನ್ ಟೈಮ್ ಯುದ್ಧ ಸ್ಟಾರ್ಟ್ ಆದರೆ 6 months to 1 year ಹೊರಗಡೆ ಹೋಗೋಕೆ ಆಗ್ತಿರ್ಲಿಲ್ಲ ಅಂತ ಕೋಟೆ ಬಾಗಿಲು ತೆಗೆದು. ಸೊ ಆವಾಗ ಏನು ಇಲ್ಲಿ ಒಳಗಡೆ ಯೂಸ್ಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಎಣ್ಣೆಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರೋದು ಚಿಕ್ಕ ಕೊಳ. ಇದರಲ್ಲಿ ಡೈಲಿ ಯೂಸೇಜ್ಗೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಅದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ರು ಇಲ್ಲಿ. ಇನ್ನು ಇಲ್ಲಿ ಕಾಣ್ತಿದ್ದು ಕಾವಲ್ಗಾರರ ಮನೆ. ಅಂದರೆ ಕಾವಲ್ಗಾರರಿಗೆ ಸಪ್ರೇಟಾಗಿ ಯಾವುದೇ ಮನೆ ಇರ್ತಿರ್ಲಿಲ್ಲ. ಇಲ್ಲಿ ಏನು ಕಾಣಿಸ್ತಾ ಇದೆ ಇದರಲ್ಲಿ ಅವರು ವಾಸ ಮಾಡ್ತಿದ್ರು. ಸೊ ಇಲ್ಲಿ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ಗಳನ್ನು ಮಳೆ ಬಂದಂಥ ನೀರು ಒಳಗಡೆ ಹೋಗ್ದಾನೆ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾರ್ಕ್ ಮಾಡಿ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ರು. ಹಾಗೆ ಮುಂದೆ ಹೋದರೆ ಗೋಡೆ ಮೇಲೆ ನಿಮಗೊಂದು ಫಿರಂಗಿ ಗುರುತು ಕಾಣುತ್ತೆ. ಅಂದರೆ 1756ರಿಂದ 1779 ತನಕ ಚಿತ್ರದುರ್ಗ ಕೋಟೆ ಮೇಲೆ ಹೈದರಾಲಿ ಆಕ್ರಮಣ ಮಾಡ್ತಾರೆ. ಫಸ್ಟ್ನೇ ಸರಿ ಅವ್ರಿಗೆ ವಿಜಯ ಸಿಗದೇ ಇರೋ ಕಾರಣ ಮತ್ತೆ ಹೋಗಿ ಆಕ್ರಮಣ ಮಾಡ್ತಾರೆ. ಎರಡನೇ ಸರಿ ಆಕ್ರಮಣದಲ್ಲಿ ಅವರು ಹಾರಿಸಿದಂಥ ಫಿರಂಗಿ ಬಂದು ಈ ಗೋಡೆಗೆ ತಗಲಿದೆ. ಅದ್ರ ಗುರುತು ನೀವು ಇವಾಗಲೂ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಧ್ಯೆ ಗ್ಯಾಪ್ ಏನು ಕಾಣ್ತಾ ಇದೆ ಅದು ಗನ್ ಪಾಯಿಂಟ್. ಸೊ ಸೈನಿಕರು ಇದ್ರ ಹಿಂದೆ ಕೂತ್ಕೊಂಡು ಯುದ್ಧಕ್ಕೆ ರೆಡಿಯಾಗಿ ಬರೋರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇರ್ತಿದ್ರಂತೆ. ಇವಾಗೇನು ಎಂಟ್ರಿ ಆಗ್ತಾ ಇದ್ದೀವಿ ಇದು 4ನೇ ಬಾಗಿಲು. ಇದನ್ನ ವಿಷದ ಬಾಗಿಲು ಅಂತಲೂ ಕರೀತಾರೆ. ಅಂದರೆ ವೀರಭದ್ರನ ಬಾಗಿಲು ಅಂತಲೂ ಕರೀತಾರೆ. ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿ ಬಾಗಿಲುಗಳಿಗೆ ಇದು ಕತ್ತಿನ ಫಿಕ್ಸ್ ಮಾಡಿ ಅದಕ್ಕೆ ವಿಷಲೇಪನ ಮಾಡಿ ಇಡ್ತಾ ಇದ್ರಂತೆ. ಸೊ ಇನ್ ಕೇಸ್ ಏನಾದ್ರು ಆನೆ ಕರ್ಕೊಬಂದು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆನೆಗೆ ಅದು ವಿಷದ ಕತ್ತಿಗಳು ಚುಚ್ಚಿ ಅದಕ್ಕೆ ಅಟ್ಯಾಕ್ ಮಾಡೋಕ್ಕೆ ಆಗದಿರೋ ಥರ ಹಿಂದೆ ಹೋಗಲಿ ಅನ್ನೋದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡಿದ್ರಂತೆ. ಸೊ ಇಲ್ಲಿ ಎಲ್ಲ ಮೊದಲು ಮರದ ಬಾಗಿಲಿತ್ತು. ಇವಾಗ ಬಿಸಿಲು ಗಾಳಿ ಮಳೆಯಿಂದಾಗಿ ಅದು ಯಾವುದು ಬಾಗಿಲುಗಳು ಇವಾಗಿಲ್ಲ, ಓನ್ಲಿ ಆರ್ಚ್ ಉಳ್ಕೊಂಡಿದೆ ಅಷ್ಟೇ. ಇದು ಆಗಿನ ಕಾಲದ ಮನೆಗಳು. ಬಟ್ ಇವಾಗ ಯಾವುದು ಮನೆಗಳು ಉಳ್ಕೊಂಡಿಲ್ಲ, ಎಲ್ಲ ಜರ್ಗೋಗಿ ಓನ್ಲಿ ಆಫ್ ಗೋಡೆ ಅಥವಾ ಮುಂದೆದು ಜಗ್ಲಿ ವರಾಂಡ ಏನು ಹೇಳ್ತೀವಿ ಅದಷ್ಟು ಮಾತ್ರ ಉಳ್ಕೊಂಡಿದೆ. ಸೊ ಅದನ್ನು ಕಲ್ಲಿಂದ ಮಾಡಿದ್ರಿಂದ ಈಗ ಸ್ವಲ್ಪ ಉಳ್ಕೊಂಡಿದೆ. ಬಟ್ ಮನೆಗಳೆಲ್ಲ ಮಣ್ಣಿಂದ ಮಾಡಿದ್ರಿಂದ ಕೂಲಾಗಿರಲಿ ಅಂತ ಹೇಳ್ಬಿಟ್ಟು ಮಣ್ಣಿಂದ ಮಾಡಿದ್ರಂತೆ. ಅದೆಲ್ಲನೂ ಇವಾಗ ಉಳ್ಕೊಂಡಿಲ್ಲ.
ಇಲ್ಲಿ ಮುಂದೆ ಕಾಣ್ತಿರೋದು ಗೊಂಬೆಯ ಮಂಟಪ. ಈ ಗೊಂಬೆಯ ಮಂಟಪ ಅಂದರೆ ಯುದ್ಧ ಕಾಲದಲ್ಲಿ ಪಟ್ಟದಾನೆ, ಪಟ್ಟದ ಕುದುರೆ ಇದೆಲ್ಲ ಏನಾದರೂ ಸತ್ತು ಹೋದರೆ ಅದನ್ನು ತಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಅಂದರೆ ಅದರ ಸಮಾಧಿನ ಮಾಡಿಬಿಟ್ಟು ಇಲ್ಲಿ ಪೂಜೆ ಮಾಡ್ತಿದ್ರಂತೆ. ಈಗ ನಾವು ಮನೆಯಲ್ಲಿ ಹಿರಿಯರು ಸತ್ತಾಗ ಹೇಗೆ ಅವ್ರ ಫೋಟೋ ಇಟ್ಟು ನಾವು ಅದನ್ನ ಪೂಜೆ ಮಾಡ್ತೀವಿ ಹಾಗೆ ಮಾಡ್ತಿದ್ರಂತೆ. ಬಟ್ ಇಲ್ಲಿ ಕುದುರೆ ಬಿಟ್ಟು ಇನ್ನೆಲ್ಲ ವಿಗ್ರಹಗಳು ಡೆಸ್ಟ್ರಾಯ್ ಆಗಿರೋದ್ರಿಂದ ಹಿಂದೂ ಧರ್ಮದ ಪ್ರಕಾರ ಡೆಸ್ಟ್ರಾಯ್ ಆಗಿರೋ ವಿಗ್ರಹಗಳನ್ನ ಪೂಜೆ ಮಾಡಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಪೂಜೆ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಇಲ್ಲಿ ಮುಂದೆ ಸ್ಟ್ರೈಟ್ ಆಗಿ ಕಾಣ್ತಿರೋ ಕಿಂಡಿ ಇದು ಡ್ರೈನೇಜ್ಗೋಸ್ಕರ ಬಿಟ್ಟಿರೋ ಕಿಂಡಿ ಅಂತೆ. ಓಬವ್ವನ ಕಿಂಡಿ ಏನಿದೆ ಅದು ಇದೇ ಥರ ಡ್ರೈನೇಜ್ಗೋಸ್ಕರ ಬಿಟ್ಟಿರೋ ಕಿಂಡಿನೇ. ಅದರಿಂದ ಶತ್ರುಗಳು ಒಳಗಡೆ ಆಕ್ರಮಣ ಮಾಡಿದ್ದಾರೆ ಇಲ್ಲಿಗೆ. ಸೊ ಇವಾಗ ಇಲ್ಲಿ ಕಾಣ್ತಾ ಇರೋದು 5ನೇ ಬಾಗಿಲು, ಅಂದರೆ ಗಂಟೆಯ ಬಾಗಿಲು ಅಂತಲೂ ಕರೀತಾರೆ, ಹಾಗೆ ಸೇನಾಧಿಪತಿಯ ಬಾಗಿಲು ಅಂತಲೂ ಕರೀತಾರೆ. ಅಂದರೆ ಈ ಬಾಗಿಲಿಗೆ ಗಂಟೆಗಳನ್ನ ಕಟ್ಟಿರ್ತಿದ್ರಂತೆ. ಇನ್ ಕೇಸ್ ಶತ್ರುಗಳೇನಾದರೂ ಆನೆನ ಕರ್ಕೊಂಡ್ಬಂದು ಅಟ್ಯಾಕ್ ಮಾಡಿದಾಗ ಇಲ್ಲಿರೋ ಗಂಟೆಗಳು ಸೌಂಡ್ ಮಾಡುತ್ತೆ. ಸೌಂಡ್ ಮಾಡಿದಾಗ ಸೋಲ್ಜರ್ಸು ರೆಡಿಯಾಗಿ ಸೊ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೆ ಇದನ್ನು ಗಂಟೆಯ ಬಾಗಿಲು ಅಂತ ಹೇಳಿ ಕರೀತಾರೆ. ಅದ್ರ ಜೊತೆಗೇನೆ ಸೇನಾಧಿಪತಿಯ ಬಾಗಿಲು ಅಂತಲೂ ಹೇಳಿ ಕರೀತಾರೆ ಇದನ್ನು. ಸೇನಾಧಿಪತಿಯ ಬಾಗಿಲು ಅಂದರೆ ಇನ್ ಕೇಸ್ ಯುದ್ಧ ಮಾಡಬೇಕಾದ್ರೆ ಯಾರು ಸೇನಾಧಿಪತಿ ಅಥವಾ ಸೈನ್ಯದ ಮುಖ್ಯಸ್ಥರು ಸತ್ತು ಹೋದರೆ ಅವ್ರ ನೆನಪಿಗೋಸ್ಕರ ಈ ಬಾಗಿಲನ್ನು ಸೇನಾಧಿಪತಿಯ ಬಾಗಿಲು ಅಂತಲೂ ಹೇಳಿ ಕರೀತಾ ಇದ್ದಾರೆ. ಹಾಗೆ ಇಲ್ಲಿ ಮಧ್ಯೆ ಗೋಡೆ ಕಾಣ್ತಾ ಇರೋ ಹೋಲ್ಗಳು ದೀಪ ಇಡೋದಕ್ಕೆ ಅಂತ ಮಾಡಿದಂತೆ. ಈಗೆಲ್ಲ ಹೇಗೆ ಸ್ಟ್ರೀಟ್ ಲೈಟ್ಗಳಿರುತ್ತೆ ಹಾಗೆ ಇಲ್ಲೆಲ್ಲ ದೀಪಗಳನ್ನ ಇಟ್ಟು ಕೋಟೆಯಲ್ಲಿ ಕತ್ಲೆ ಟೈಮಲ್ಲಿ ಓಡಾಡೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪಗಳನ್ನ ಇಡ್ತಾ ಇದ್ರಂತೆ. ಹಾಗೆ ಇಲ್ಲಿ ಮುಂದೆ ಕಾಣ್ತಿರೋದು 6ನೇ ಸುತ್ತಿನ ಕೋಟೆ, ಕಸ್ತೂರಿ ರಂಗಪ್ಪನ ಬಾಗಿಲು ಅಂತಲೂ ಕರೀತಾರೆ. ಇಲ್ಲಿ ಇದು 2 ಶೈಲಿಯನ್ನು ನೋಡ್ಬೋದು ಇಲ್ಲಿ. ಅಂದರೆ ಇಲ್ಲಿ ಹಿಂದೂ ಮುಸ್ಲಿಂ 2 ಶೈಲಿಗಳು ಮಿಕ್ಸ್ ಆಗಿದೆ. ಆರ್ಚು ಮುಸ್ಲಿಂ ಶೈಲಿಯಲ್ಲಿದ್ದರೆ ಕಂಬಗಳು ಹಿಂದೂ ಶೈಲಿಯಲ್ಲಿದೆ. ಈ ಬಾಗಿಲನ್ನ ಫಂಕ್ಷನ್ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ. ಅದರ್ ಟೈಮ್ ಓನ್ಲಿ ಚಿಕ್ಕ ಬಾಗಿಲು ಪಕ್ಕದಲ್ಲಿ ಏನಿದೆ ಆ ಟೈಮಲ್ಲಿ ಮಾತ್ರ ಜನಗಳಿಗೆ ಓಡಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಕಂಬಗಳಲ್ಲಿ ಏನು ಈ ಥರ ಕೂತ್ಕೊಳೋಕ್ಕೆ ಚೇರ್ ಥರ ಕಾಣ್ತಾ ಇದೆ, ಇದು ಸೈನಿಕರಿಗೆ ನಿಂತ್ಕೊಂಡು ತುಂಬ ಸುಸ್ತಾದಾಗ ಅವ್ರಿಗೆ ಕೂತ್ಕೊಂಡು ದಣಿವಾರಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈ ಪ್ಲೇಸ್ನ ಮಾಡಿದ್ದಾರೆ. ಇಲ್ಲಿ ಕೋಟೆ ಒಳಗಡೆ ಎಲ್ಲೇ ನಿಮಗೆ 2 ಫಿಶ್ ಇರೋ ಅಂತ ಮಾರ್ಕ್ ಕಾಣಿಸಿದ್ರೆ ಮುಂದೆ ನಿಮಗೆ ಕುಡಿಯೋದಕ್ಕೆ ನೀರಿದೆ ಅಂತ ಹೇಳಿ ಅರ್ಥ ಅಂತೆ. 1 ಫಿಶ್ ಕಾಣಿಸಿದ್ರೆ ಅದು ಆರೋ ಮಾರ್ಕ್ ಇದೆ, ಅಂದರೆ ಮೀನ್ಸ್ ಮುಂದೆ ನಿಮಗೆ ದಾರಿ ಇದೆ ಅಂತ ಹೇಳಿ ಅರ್ಥ ಅಂತ. ಇದಕ್ಕೆ ತುಂಬ ಸೀಕ್ರೆಟ್ಸ್ ಮೇಂಟೈನ್ ಮಾಡಿರ್ತಾರೆ ಅಲ್ವಾ ಹಿಂದಿನ ಕಾಲದಲ್ಲಿ, ಸೀಕ್ರೆಟ್ ಕೋಡ್ ವರ್ಡ್ಸ್.
ಇಲ್ಲಿ ಕಾಣಿಸ್ತಿರೋ ಅಂಥ ಪಾದಗಳು ರಾಜರ ಮನೆ ದೇವತೆಯಾದಂಥ ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ಸೊ ರಾಜರು ಎಲ್ಲೇ ಹೋಗಬೇಕಾದ್ರೂ ಮೊದಲು ಇಲ್ಲಿಗೆ ಬಂದು ಪೂಜೆ ಮಾಡಿ ಆಮೇಲೆ ಹೋಗ್ತಿದ್ರಂತೆ. ಸೊ ಈ ಏಕನಾಥೇಶ್ವರಿ ಅಂದರೆ ಪಾರ್ವತಿ ದೇವಿಯ ಅರ್ಧ ಅವತಾರ ಅಂತ ಹೇಳ್ತಾರೆ. ಸೊ ನಾವು ಮನೆ ದೇವರಿಗೆ ಪೂಜೆ ಮಾಡಿ ಹೊರಡ್ತೀವಲ್ವ ಯಾವಾಗಲೂ, ಸೊ ಹಾಗೆ ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿ ಆಮೇಲೆ ರಾಜರು ಹೊರಗಡೆ ಹೊರಡ್ತಾ ಇದ್ರು. ಇವಾಗ ಇಲ್ಲಿ ನಮ್ಗೆ ಎದುರುಗಡೆ ಕಾಣ್ತಾ ಇರೋದು ಗಣಪತಿ ದೇವಸ್ಥಾನ, ಕೋಟೆ ಗಣಪತಿ ಅಂತಲೂ ಕರೀತಾರೆ. ಈ ಗಣಪತಿ ದೇವಸ್ಥಾನಕ್ಕೆ ಮೂರ್ತಿನ ಮಾಡೋದಕ್ಕೆ ಹೊರಗಡೆಯಿಂದ ಯಾವುದೇ ರೀತಿ ಕಲ್ಲುಗಳನ್ನ ಯೂಸ್ ಮಾಡಿಲ್ಲ. ಹಿಂದೆ ಕಾಣ್ತಾ ಇರೋ ಬಂಡೆ ಕಲ್ಲಿಂದನೇ ಗಣೇಶ ವಿಗ್ರಹನ ಕೊರೆದು ಅದಕ್ಕೆ ಮುಂದೆ ಮಂಟಪ ಕಟ್ಟಿ ಇದನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಏನು ಬಂಡೆ ಕಾಣ್ತಾ ಇದೆ ನಿಮ್ಗೆ ಇವಾಗ, ಈ ಬಂಡೆ ಸೇಮ್ ಆನೆ ಥರ ಕಾಣುತ್ತೆ. ಸೊ ನೀವು ಇದರಲ್ಲಿ ಗಮನಿಸಿ ನೋಡ್ಬೋದು, ಹಿಂದೆಯಿಂದ ಅಥವಾ ಸೈಡಿಂದ ನೋಡಿದಾಗ ನಿಮಗೆ ಇದು ಆನೆ ಥರ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಆನೆ ಬಂಡೆ ಗಣಪತಿ ಅಂತಲೂ ಕರೀತಾರೆ. ಇವಾಗ ಇಲ್ಲಿ ಕಾಣ್ತಾ ಇರೋದು ಇದು ವ್ಯಾಯಾಮ ಶಾಲೆ, ಅಂದರೆ ಈಗಿನ ಟ್ರೆಂಡಲ್ಲಿ ಹೇಳ್ಬೇಕಂದ್ರೆ ಜಿಮ್. ಬಟ್ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಒಳಗಡೆ ಏನು ಕಾಣಿಸ್ತಿಲ್ಲ, ಜಸ್ಟ್ ಔಟ್ಸೈಡಿಂದ ನೋಡಿದ್ವಿ ಇದನ್ನು. ಇದು ಬ್ಯಾಕ್ ಸೈಡ್ ಇವಾಗ ಏನು ಕಾಣಿಸ್ತಾ ಇದೆ ನೀವು, ಇದು ಆನೆ ಬಂಡೆ. ಸೊ ಆನೆ ಕೂತ್ಕೊಂಡಿರೋ ಥರ ಫೀಲ್ ಆಗುತ್ತೆ ಇದನ್ನು ನೋಡಿದಾಗ. ಸೊ ಅದಕ್ಕೆ ಮೇಯ್ನಾಗಿ ಆನೆ ಬಂಡೆ ಗಣಪ ಅಂತ ಹೇಳಿ ಮುಂದೆ ಇರೋ ಗಣೇಶ ದೇವಸ್ಥಾನನ ಕರೀತಾರೆ. ಏಳು ಸುತ್ತಿನ ಕೋಟೆ ಏನಿದೆ ಅದು ಇಲ್ಲಿಗೆ ರೀಚ್ ಆದ ತಕ್ಷಣ ಮುಕ್ತಾಯ ಆಗುತ್ತೆ. ಸೊ ಇಲ್ಲಿರುವಂಥ ಎಂಟ್ರೆನ್ಸ್ ಬಾಗಿಲನ್ನು ನಾವು ಏಕನಾಥೇಶ್ವರಿ ಬಾಗಿಲು ಅಂತಲೂ ಹೇಳಿ ಕರೀತಾರೆ. ಸೊ ಇವಾಗ ಎದುರುಗಡೆ ಕಾಣ್ತಾ ಇರೋ ದೀಪಸ್ತಂಭ ಏನಿದೆ ಇದು ಆಲ್ಮೋಸ್ಟ್ ಆಲ್ 40 ಅಡಿ ಅಷ್ಟು ಹೈಟ್ ಇದೆಯಂತೆ. ಬೆಟ್ಟದ ಮದಕರಿ ನಾಯಕನ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಏನು ಸ್ಟೆಪ್ಸ್ ಕಾಣ್ತಾ ಇದೆ, ಈ ಸ್ಟೆಪ್ಸ್ ಮೂಲಕ ಮೇಲೆ ಹೋಗ್ಬಿಟ್ಟು ದೀಪ ಹಚ್ಚಿ ಕೆಳಗಡೆ ಬರ್ತಾ ಇದ್ರಂತೆ. ಇಲ್ಲಿ ಕಂಬ ಏನು ಕಾಣ್ತಾ ಇದೆ ಇದು ಉಯ್ಯಾಲೆ ಕಂಬ. ಉಯ್ಯಾಲೆ ಕಂಬ ಅಂದರೆ ರಾಜಾರಾಣಿಯವ್ರಿಗೋಸ್ಕರ ಮಾಡಿರೋಂಥದ್ದಲ್ಲ. ಪ್ರತಿ ವರ್ಷ ಈ ಕೋಟೆಯಲ್ಲಿ ನಡೆಯುವಂಥ ಉತ್ಸವದ ನೆಕ್ಸ್ಟ್ ಡೇ ಏಕನಾಥೇಶ್ವರಿ ದೇವರನ್ನ ಇಲ್ಲಿ ಕೂರಿಸಿ ಉಯ್ಯಾಲೆ ಆಡಿಸೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ
ಎದುರುಗಡೆ ಏನು ಕಾಣ್ತಾ ಇದೆ, ಇದು ಫುಡ್ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತಾ ಇದ್ರಂತೆ. ಅಂದರೆ ರೈತರು ಬೆಳೆದಂಥ ಬೆಳೆಯಲ್ಲಿ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿ ರಾಜರು ಅದನ್ನು ಇಲ್ಲಿ ಸ್ಟೋರ್ ಮಾಡಿ ಕೋಟೆನ ಕಾಯುವಂಥ ಸೈನಿಕರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡ್ತಾ ಇದ್ರಂತೆ. ಇಲ್ಲೇನು ಹೊಂಡ ಕಾಣ್ತಾ ಇದೆ, ಇದನ್ನ ಓಕ್ಲಿ ಹೊಂಡ ಅಂತ ಕರೀತಾರಂತೆ. ಅಂದರೆ ಹಬ್ಬದ ನೆಕ್ಸ್ಟ್ ಡೇ ಇಲ್ಲಿ ಸೈನಿಕರು ಎಲ್ಲ ಇದಕ್ಕೆ ಕಲ್ಲರ್ ಹಾಕಿ ನೀರು ಹಾಕಿ ಇಲ್ಲಿ ಓಕ್ಲಿ ಎರಚಿ ಆಟ ಆಡ್ತಿದ್ರಂತೆ. ಹಾಗೇನೆ ಇಲ್ಲಿ ಎದುರುಗಡೆ ಇವಾಗ ಏನು ಕ್ಯಾಂಟೀನ್ ಆಗಿದೆ ಅದು ಆಗಿನ ಕಾಲದಲ್ಲಿ ಅರ್ಚಕರ ಮನೆ ಇತ್ತಂತೆ. ಸೊ ಇವಾಗ ಅದು ತುಂಬ ಸುಸ್ತಾಗಿ ಹೋಗಿರೋರಿಗೆ ಅಟ್ಲೀಸ್ಟ್ ಬೇಸಿಕ್ ಚಾಕ್ಲೇಟ್, ಬಿಸ್ಕೆಟ್, ಜ್ಯೂಸ್ ಏನಾದರೂ ಸಿಗೋ ಅಂಥ ಒಂದು ಕ್ಯಾಂಟೀನ್ ಆಗಿದೆ. ಈಗ ಮುಂದೆ ಕಾಣ್ತಾ ಇರೋದು ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ರಾಜರ ಮನೆತನದ ಮನೆ ದೇವರ ದೇವಸ್ಥಾನ. ಇಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ನಡೆಯುತ್ತೆ. ಈಗಲೂ ನಡೆಯುತ್ತೆ, ಆವಾಗಲೂ ನಡೀತಾ ಇತ್ತು ಪೂಜೆಗಳು. ಈಗ ನಾವು ಒಳಗಡೆ ಏನು ಹೋಗ್ತಾ ಇದ್ದೀವಿ, ಇದು ಆಗಿನ ರಾಜರ ಕಾಲದ ಆಡಳಿತ ಕಚೇರಿ ಅಂತೆ. ಲೈಕ್ ಈ ನಮ್ಮ ಬೆಂಗಳೂರು ವಿಧಾನಸೌಧ ಹೇಗಿದೆ ಹಾಗೆ. ಸೊ ಇಲ್ಲಿ ಈ ರೂಮ್ ಒಳಗಡೆ ಡಾಕ್ಯುಮೆಂಟ್ ಸ್ಟೋರೇಜ್ ಮಾಡ್ತಾ ಇದ್ರಂತೆ. ಹಾಗೆ ಇಲ್ಲಿ ಆಪೋಸಿಟ್ ಕಾಣ್ತಾ ಇರೋ ಒಂದು ಚಿಕ್ಕ ಗುಡಿ ಥರ ಏನು ಕಾಣಿಸ್ತಾ ಇದೆ ಅದು ಒಂಥರ ATM ಅಂತೆ. ಅಂದರೆ ಇಲ್ಲಿ ಕೆಳಗಡೆ ದುಡ್ಡನ್ನು ಹಾಕಿಟ್ಟು ಅದ್ರ ಮೇಲ್ಗಡೆ ಬಂಡೆಕಲ್ಲು ಹಾಕಿ ಅದ್ರ ಮೇಲ್ಗಡೆ ಒಂದು ಶಿವಲಿಂಗನ ಇಡ್ತಿದ್ರಂತೆ. ಸೊ ಇನ್ ಕೇಸ್ ಶತ್ರುಗಳು ಆಕ್ರಮಣ ಮಾಡಿದ್ರೆ ಅಥವಾ ಕಳ್ಳರು ಬಂದಾಗ ಇದನ್ನು ನೋಡ್ಬಿಟ್ಟು ಓಕೆ ಯಾವುದೋ ದೇವಸ್ಥಾನ ಇದೆ ಅಂತ ಹೇಳಿಬಿಟ್ಟು ವಾಪಸ್ ಹೋಗ್ತಿದ್ರಂತೆ. ಸೊ ಇಲ್ಲಿ ದುಡ್ಡಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಗೊತ್ತಾಗ್ತಿರಲಿಲ್ಲ. ಸೊ ಈ ಸೀಕ್ರೆಟ್ ATM ಅರೌಂಡ್ 40 ಫೀಟಷ್ಟು ಡೀಪ್ ಇದೆಯಂತೆ. ಬಟ್ ಪ್ರೆಸೆಂಟ್ಲಿ ಇವಾಗ ಅಲ್ಲಿ ಏನೂ ಇಲ್ಲ, ಒಂದಿಷ್ಟು ಖಾಲಿ ಬಾಟಲ್ಸು, ವೇಸ್ಟ್ ಥಿಂಗ್ಸು ಎಲ್ಲ ಹಾಕಿ ಗಲೀಜ್ ಮಾಡಿದ್ದಾರೆ ಅಷ್ಟೇ. ಬಟ್ ಸೀಕ್ರೆಟ್ ನಿಧಿ ಅಂತೂ ಅಲ್ಲಿ ಖಂಡಿತವಾಗ್ಲೂ ಇಲ್ಲ ಇವಾಗ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗದೆ ಅಕ್ಕ ತಂಗಿ ಹೊಂಡ. ಈ ಅಕ್ಕ ತಂಗಿ ಹೊಂಡನ ಮೈನ್ ಪರ್ಪಸ್ ಏನಂದರೆ ಕುಡಿಯೋ ನೀರಿಗೋಸ್ಕರ ಯೂಸ್ ಮಾಡ್ತಾ ಇದ್ರಂತೆ. ಅಂದರೆ ಆಗಿನ ಕಾಲದಲ್ಲಿ 10 ರಿಂದ 12 ವರ್ಷ ಸಮ್ಟೈಮ್ಸ್ ಮಳೆ ಬರೆದಿದ್ದಾಗ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 2 ಹೊಂಡಗಳನ್ನ ನಿರ್ಮಿಸಿದ್ರಂತೆ. 1976ರಲ್ಲಿ ಕೋಟೆ, ಚಿತ್ರದುರ್ಗ ಕೋಟೆ ಹೈದರಾಲಿ ವಶ ಆದಾಗ ಮದಕರಿ ನಾಯಕನ ಹೈದರಾಲಿ ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಬಂಧಿಸಿಟ್ಟಿದ್ದಂತೆ. ಸೊ ಬಂಧಿಸಿ ಆದಮೇಲೆ ಇಲ್ಲಿ ಕೋಟೆಯಲ್ಲಿರುವಂಥ ಜನರಿಗೆ ತುಂಬ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಈ ಚಿತ್ರಹಿಂಸೆಯನ್ನು ತಾಳಲಾರದೆ ಮದಕರಿ ನಾಯಕನ 2 ಜನ ಹೆಂಡ್ತಿರಾದಂಥ ಬಂಗಾರಮ್ಮ ನಾಗತಿ ಮತ್ತು ಪದ್ಮಮ್ಮ ನಾಗತಿಯವರು ಇಲ್ಲಿ ಈ ಅಕ್ಕ ತಂಗಿ ಹೊಂಡದಲ್ಲಿ ಬಂದು ಸೂಸೈಡ್ ಮಾಡ್ಕೊತಾರಂತೆ. ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಅಕ್ಕ ತಂಗಿ ಹೊಂಡ ಅಂತಲೂ ಹೇಳಿ ಕರೀತಾರೆ. ಇವಾಗ ನಮ್ಗೆ ಇಲ್ಲೇನು ಕಾಣ್ತಾ ಇದೆ, ಇದು ಒನಕೆ ಓಬವ್ವನ ಸಮಾಧಿ. ಸೊ ಎವ್ರಿ ಇಯರ್ ನವೆಂಬರ್ 11 ಅವ್ರ ಕುಟುಂಬದವರು ಅಂದರೆ ಅವರ ತಾಯಿ ಮನೆಯವರು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರಂತೆ. ಬಟ್ ಇದು ಯಾವುದೇ ಹಿಸ್ಟ್ರಿ ಬುಕ್ಸಲ್ಲಿ ಅಥವಾ ಹಿಸ್ಟ್ರಿ ಸ್ಟೋರಿಗಳಲ್ಲಿ ಮೆನ್ಷನ್ ಆಗಿಲ್ಲ. ಈ ಒನಕೆ ಓಬವ್ವ ಮೂಲತಃ ಬಳ್ಳಾರಿಯವರಂತೆ. ಸೊ ಅಲ್ಲಿಂದ ಅವರ ಕುಟುಂಬದವರು ಬಂದು ಪೂಜೆ ಮಾಡಿ ಹೋಗ್ತಾರೆ ಅವರ ಸಮಾಧಿಗೆ.
ಇವಾಗೇನು ಇಲ್ಲಿ ಚಿಕ್ಕದಾಗಿ ಒಂದು ಪಾಯಿಂಟ್ ಥರ ಕಾಣ್ತಾ ಇದೆ, ಇದು ಮೇಲಿಂದ ಅಕ್ಕ ತಂಗಿಯರ ಹೊಂಡದಿಂದ ಫಿಲ್ಟರ್ ಆಗಿ ಬಂದಂಥ ನೀರು ಇಲ್ಲಿ ಬರುತ್ತಂತೆ. ಸೊ ಒನಕೆ ಓಬವ್ವ ತನ್ನ ಗಂಡನಿಗೆ ಊಟ ಕೂರಿಸ್ಬಿಟ್ಟು ನೀರು ತೊಗೊಂಡೋಗೋದಕ್ಕೆ ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿ ಬಂದಾಗಲೇ ಅವರು ಹೈದರ್ ಅಲಿ ಕಡೆಯವರು ಅಟ್ಯಾಕ್ ಮಾಡ್ತಿರೋದನ್ನ ನೋಡಿದ್ರಂತೆ. ಸೊ ನೀರು ತುಂಬಾ ಕ್ಲೀನಾಗಿದೆ ಇಲ್ಲಿ ಮೇಯ್ನಾಗಿ, ಆಮೇಲೆ ಏನೂ ಗಲೀಜಿಲ್ಲ, ತುಂಬ ಕ್ಲೀನಾಗಿ ಕೆಳಗಡೆ ನೀರಲ್ಲಿ ಏನಿದೆ ಅನ್ನೋದು ಕಾಣಿಸೋ ಅಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ. ಇದು ಓಬವ್ವನ ಮನೆ, ಅಂದರೆ ಓಬವ್ವ ತನ್ನ ಗಂಡನ ಜೊತೆ ವಾಸ ಇದ್ದಂತಹ ಮನೆ ಅಂದರೆ ಈಗಿನ ಥರ ಫುಲ್ಲು ಟೈಲ್ಸು, ರೂಮ್ಸು, ರೂಫು ಆ ಥರ ಎಲ್ಲ ಏನಿಲ್ಲ, ಕಲ್ಲಿನಲ್ಲಿರೋಂಥ ಒಂದು ಮನೆ ಇದು. ಸೊ ಒಳಗಡೆ ಹೋಗಿ ನೋಡಿದ್ವಿ, ಆ್ಯಸ್ ಯೂಶುವಲ್ ಇಲ್ಲೂ ಬಾಟಲ್ಸು, ಗಲೀಜು, ಏನೇನೋ ಪೇಪರು, ರ್ಯಾಪರ್ ಏನೇನೋ ಹಾಕಿಬಿಟ್ಟು ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ. ಸೊ ಇಂಥ ಹಿಸ್ಟೋರಿಕಲ್ ಪ್ಲೇಸ್ಗಳಿಗೆ ಹೋದಾಗ ಫಸ್ಟ್ ಆಫ್ ಆಲ್ ಲಿಟ್ಲ್ ಬಿಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಬೆಟರ್. ಯಾಕೆ ಅಂದರೆ ನಾವು ನಮ್ಮ ಮನೆ ಹೇಗೆ ಕ್ಲೀನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಸೇಮ್ ಥಿಂಗ್ ಇದೂ ಬೇರೆಯವರು ಇದ್ದಂಥ ಆಳಿದಂಥ ಬಾಳಿದಂಥ ಮನೆ ಇದು. ಅದನ್ನು ಹಾಳು ಮಾಡೋಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಸೊ ಅದನ್ನು ಮತ್ತೆ ನಾವು ಕಟ್ಕೊಡೋದಕ್ಕಂತೂ ಆಗಲ್ಲ, ಕಟ್ಟಿದ್ರೂ ಅದು ಆಗಿನ ಏನು ಹಿಸ್ಟಾರಿಕಲ್ ಪ್ಲೇಸ್ ಇದೆ ಅದು ಆಗಲ್ಲ ಇವಾಗ. ಬಟ್ ಅಟ್ಲೀಸ್ಟ್ ಹೋಗ್ತೀವಿ, ನೋಡ್ತೀವಿ, ಖುಷಿ ಪಡ್ತೀವಿ, ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದನ್ನ ಕಲ್ತ್ಕೊಬೇಕು. ಹಾಗೆಯೇ ಇಲ್ಲಿ ಕಾಣ್ತಿರೋ ಆಂಜನೇಯ ಗುಡಿ, ಇದು ಓಬವ್ವನ ಗಂಡನ ಮನೆ ದೇವರು. ಪ್ರತಿನಿತ್ಯ ಈ ಆಂಜನೇಯ ಗುಡಿಗೆ ಓಬವ್ವನ ಮನೆಯವರು ಓಬವ್ವ ಪೂಜೆ ಮಾಡ್ತಾ ಇದ್ರಂತೆ. ಇವಾಗ ಇಲ್ಲಿ ಕಾಣ್ತಾ ಇರೋದು ಇದು ಹನುಮನ ಬಾಗಿಲು. ಬಟ್ ಪ್ರೆಸೆಂಟ್ಲಿ ಇದು ಕ್ಲೋಸ್ ಆಗಿದೆ, ಅಂದರೆ ಅಲ್ಲಿ ಕಲ್ಲು ಬಂಡೆಗಳನ್ನೆಲ್ಲ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಹೋಗೋದಕ್ಕೆ ಆಪ್ಷನ್ ಇಲ್ಲ ಇಲ್ಲಿಂದ. ಇವಾಗ ಇಲ್ಲಿ ಕಾಣ್ತಿರೋದು ಇದೇ ಒನಕೆ ಓಬವ್ವನ ಕಿಂಡಿ. ಸೊ ಒಳಗಡೆ ಹೋಗಿ ನಾವು ಸೈನಿಕರ ಥರ ಹೊರಗಡೆ ನುಗ್ಗಿ ಬರೋದಕ್ಕೆ ಟ್ರೈ ಮಾಡ್ತೀವಿ, ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಇವಾಗ ಓಬವ್ವನ ಕಿಂಡಿಯಿಂದ ಅಕ್ಕ ತಂಗಿ ಹೊಂಡದ ಕಡೆ ವಾಪಸ್ ಹೋಗ್ತಾ ಇದ್ದೀವಿ.
ಇವಾಗ ಇಲ್ಲಿ ನಮಗೆ ಕಾಣ್ತಾ ಇದೆ ಇದು ಹಳೆ ಮುರುಘಾವನ ಮಠ. ಸೊ ಪ್ರೆಸೆಂಟ್ಲಿ ಇವಾಗ ಹೊಸ ಮುರುಘಾವನ ಮಠ ದಾವಣಗೆರೆ ರೋಡಲ್ಲಿದೆ. ಬಟ್ ಹಳೆ ಮುರುಘಾವನ ಮಠ ಈ ಕೋಟೆ ಒಳಗಡೆನೇ ಇತ್ತಂತೆ. ಮ್ಯಾಕ್ಸಿಮಮ್ ಎಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಅಷ್ಟು ಇನ್ಫಾರ್ಮೇಷನ್ ನನ್ನ ಕೈಲಾದಷ್ಟು ಕಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಚಿತ್ರದುರ್ಗ ಕೋಟೆ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಸರಿ ಅನಿಸಿಲ್ಲ ಅಂದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ, ಸರಿ ಮಾಡ್ಕೊತೀನಿ. ಇನ್ ಕೇಸ್ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿ ಚೆನ್ನಾಗಿದೆ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಮಾರ್ನಿಂಗ್ ಅರೌಂಡ್ 7:30 ಇಲ್ಲಿಗೆ ಬಂದಿದ್ವಿ. ಇವಾಗ 11:45 ಆಗೋಗಿದೆ. ಸೊ ಎನರ್ಜಿ ಎಲ್ಲ ಖಾಲಿ, ತಂದಿರೋ ಬ್ರೆಡ್ ಜಾಮೂನು ಖಾಲಿ ಆಗಿಬಿಟ್ಟಿದೆ. ಇದಕ್ಕಿಂತ ಸ್ಟ್ರೆಂತ್ ಅಂತೂ ಇಲ್ಲ ಮುಂದೆ ಏನು ನೋಡ್ಕೊಂಡು ಹೋಗೋಷ್ಟು. ಸೊ ಈಗ ಡೈರೆಕ್ಟಾಗಿ ಹೋಗಿ ಹೊಟ್ಟೆ ತುಂಬ ಏನಾದರೂ ತಿನ್ನಬೇಕು. ಅದಕ್ಕಿಂತ ಮೊದಲು ನಮಗೆ ಹೊಟ್ಟೆ ತುಂಬ ತಿನ್ನೋ ಊಟಕ್ಕಿಂತ ನೀವು ಹಾಕೋ ಒಂದು ಕಮೆಂಟು ತುಂಬಾ ಖುಷಿ ಕೊಡುತ್ತೆ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ,
ಕಷ್ಟಪಟ್ಟು ಬೆಂಗಳೂರಿಂದ ಚಿತ್ರದುರ್ಗ ಹೋಗ್ಬಿಟ್ಟು ಇಷ್ಟು ದೊಡ್ಡ ಕೋಟೆನ ಹತ್ಕೊಂಡು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಏನೋ ಒಂದು ವಿಡಿಯೋ ಬರ್ತಿದೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಎಕ್ಸಿಟ್ ಆಗಬೇಡಿ. ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿರ್ತೀವಿ. ಸೊ ಮನೇಲೇ ಕೂತ್ಕೊಂಡು ಏನಾದರೂ ಫ್ರೀಯಾಗಿ ಸಿಗ್ತಿದೆ ಅಂದಮೇಲೆ ನಾವು ಫ್ರೀಯಾಗಿ ಕೇಳ್ತಾ ಇದ್ದೀವಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಮರಿದಾನೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಚಾನಲ್ ನೋಡ್ತಾರೆ. ಇದು ಚಿತ್ರದುರ್ಗದ್ದು ಫಸ್ಟ್ ಸೀರೀಸು. ಸೊ ಸೆಕೆಂಡ್, ಥರ್ಡ್, ಫೋರ್ತ್ ಸೀರೀಸ್ ಇನ್ನೂ ಬರ್ತಾ ಇದೆ. ಸೆಕೆಂಡ್ ಸೀರೀಸಲ್ಲಿ ನಾವು ನಿಮಗೆ ಚಿತ್ರದುರ್ಗ ಕೋಟೆಯಲ್ಲಿರುವಂತಹ ಮಂಕಿ ಮ್ಯಾನ್ ಬಗ್ಗೆ ಒಂದು ನೀವು ಗೊತ್ತಿಲ್ಲದಿರೋವಂಥ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅವರ ಇಂಟ್ರ್ಯೂ ಮಾಡಿದ್ವಿ ನಾವಿಲ್ಲಿ. ಇಂಟ್ರ್ಯೂ ಮಾಡಿದಾಗ ಅವ್ರ ಜೀವನದ ಬಗ್ಗೆ ಅವರು ನಮಗೆ ಪ್ರತಿಯೊಂದು ವಿಷಯನೂ ಡೀಟೇಲಾಗಿ ತಿಳಿಸ್ಕೊಟ್ಟಾಗ ನಮ್ಗನ್ನಿಸ್ತು ಅವರು ಎಷ್ಟು ಇಂಪಾರ್ಟೆಂಟು ನಮ್ಮ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ದೇ ವಿಡಿಯೋ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.